ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಯ ಶಿಶಿರ್ ಕುಮಾರ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಫುಡ್ ವೆಂಚರ್. ಪ್ರೀ ವೆಡ್ಡಿಂಗ್ ಶೂಟು ಆಮೇಲೆ ಫೋಟೋ ಶೂಟ್ ಅಂತ ನೆನಪಾಗುವ ಪ್ಲೇಸ್ ಅನ್ಟಚ್ ಹೆವನ್ ಹೊನ್ನಾವರ. ಹೊನ್ನಾವರದಲ್ಲಿರೋ ಫೇಮಸ್ ರೆಸ್ಟೋರೆಂಟ್ ನಾಗವೇಕರ್ ಹೋಟೆಲ್, ನಾಗವೇಕರ್ ರೆಸ್ಟೋರೆಂಟ್ ಓನರ್ ರಜತ್ ನಾಗವೇಕರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರು ನಮ್ಗೆ ಅವರ ಸ್ಪೆಷಲ್ ರೆಸಿಪಿ ಚಿಕನ್ ಗೀ ರೋಸ್ಟ್ ಬಿರಿಯಾನಿನ ಹೇಗೆ ಮಾಡೋದನ್ನ ತೋರಿಸ್ಕೊಡ್ತಾರೆ. ರಜತ್ ಇವರು ನಮ್ಮ ಸ್ಕೂಲ್ ಫ್ರೆಂಡ್ ಕೂಡ, ನನ್ನ ಸ್ಕೂಲ್ ಜೂನಿಯರ್. ಅದಾದ್ಮೇಲೆ ನ್ಯೂ ಸ್ಕೂಲ್ ಹೊನ್ನಾವರದ ಶಂಕರ್ ನಾಗ್ ಮತ್ತೆ ಅನಂತ್ ನಾಗ್ ಕಲ್ತಿರುವ ನ್ಯೂ ಸ್ಕೂಲ್ ಅಲ್ಲಿ ನನ್ನ ಜೂನಿಯರ್ ಇವನು. ಅದಾದ್ಮೇಲೆ ಕಾರ್ಪೊರೇಟ್ ವರ್ಲ್ಡ್ ಗೆ ಹೋದ್ರು. ಅದಾದ್ಮೇಲೆ ಇವರೇ ಒಂದು ಹೋಲ್ ಬಿಸ್ನೆಸ್ ಮಾಡಬೇಕು ಅಂತ ಹೊನ್ನಾವರದಲ್ಲಿ ಕಾಂಡ್ಲವನಕ್ಕಿಂತ ಸ್ವಲ್ಪ ಹಿಂದೆ ನಾಗರಿಕ ರೆಸ್ಟೋರೆಂಟ್ ಅಂತ ಓಪನ್ ಮಾಡಿದ್ದಾರೆ. ಹೊನ್ನಾವರ ಬಂದ್ರೆ ಇವ್ರ ರೆಸ್ಟೋರೆಂಟ್ ಹೋಗಿ ಅಲ್ಲಿನ ಫೇಮಸ್ ಡಿಶಸ್ ನ ಸವಿಯೋದನ್ನ ಬರಬೇಕು. ಈಗ ಇವ್ರು ಇವತ್ತು ನಮ್ಗೆ ಚಿಕನ್ ಗೀ ರೋಸ್ಟ್ ಬಿರಿಯಾನಿ ಹೇಗೆ ಮಾಡೋದು ಹೇಳ್ಕೊಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಕಿಲೋ ಚಿಕನ್ಗೆ 1 ಕಿಲೋ ಅಕ್ಕಿ, ಒಂದು 2 ತಾಸು ಮೊದಲೇ ನೀರಲ್ಲಿ ನೆನೆಸಿಟ್ಬಿಡಿ. ಒಂದು 8ರಿಂದ 10 ಈರುಳ್ಳಿ, 150 ಗ್ರಾಮು ರೆಡ್ ಚಿಲ್ಲಿ, ಪುದೀನ ಮತ್ತು ಕೊತ್ತಂಬರಿ. ಇದೊಂದು ಕೊತ್ತಂಬರಿ ಕಾಳು 2ರಿಂದ 3 ಚಮಚ, 1-2 ಚಮಚ ಸಕ್ಕರೆ, 1 ಪ್ಯಾಕೆಟ್ ಚಿಕನ್ ಮಸಾಲ, ಸ್ವಲ್ಪ ಮೆಣಸು, 1-2 ಚಮಚ ರೆಡ್ ಚಿಲ್ಲಿ ಪೌಡರ್, 1-2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಚಮಚ ಹಸಿನ ಹುಡಿ ಮತ್ತು ಮೇನು ಗರಂ ಮಸಾಲೆ. ಈಗ ಫಸ್ಟ್ ಬಿರಿಯಾನಿಗೆ ರೈಸ್ ನ ಬೇಯಿಸ್ಕೊಳ್ಳೋಣ. ರೈಸ್ಗೆ ಫಸ್ಟ್ ನೀರು ಬಿಸಿ ಆದ್ಮೇಲೆ ಗರಂ ಮಸಾಲೆ ಐಟಮ್ ಹಾಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಹಸಿಮೆಣಸು, ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಇದನ್ನೆಲ್ಲ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗಾಗಿ ಇದನ್ನೆಲ್ಲ ಹಾಕೊಳ್ಳೋದು. ಹಾಗೆ ಇದ್ರ ಜೊತೆ ಒಂದು ಅರ್ಧ ಲಿಂಬೆಹಣ್ಣು ರಸ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರು ಕೋಲ್ಡ್ ಇರ್ಬೇಕಾದ್ರೆ ಇದನ್ನ ಹಾಕೋಬೇಡಿ, ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಇದನ್ನ ಹಾಕೋಬೇಕು. ಹಾಗೆ 1 ಸ್ಪೂನ್ ಉಪ್ಪನ್ನ ಹಾಕೊಳ್ಳೋಣ. ಅಲ್ಲಿ ನೀರು ಸ್ವಲ್ಪ ಬಿಸಿ ಆಗಲಿ, ಅಲ್ಲಿ ತನಕ ನಾವೀಗ ಚಿಕನ್ ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಚಿಕನ್ ಮ್ಯಾರಿನೇಟ್ ಮಾಡಲು ಫಸ್ಟ್ 1 ಸ್ಪೂನ್ ಉಪ್ಪು, ಅದಾದ್ಮೇಲೆ ಅರ್ಧ ಲಿಂಬೆ ಹಣ್ಣಿನ ರಸ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನು, 2 ಸ್ಪೂನು ಚಿಲ್ಲಿ ಪೌಡರ್, ಮತ್ತೆ ಸ್ವಲ್ಪ ಅರಿಶಿಣ. ಇದನ್ನೆಲ್ಲ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಕೂಡ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಹಾಕಿ ಒಳ್ಳೆ ಪರಿಮಳ ಬರೋದ್ರಿಂದ ಒಳ್ಳೆ ಫ್ಲೇವರ್ ಬಿಡ್ತದೆ ಮಾಂಸ ಆರಾಮಾಗಿ. ಇದನ್ನ ಮ್ಯಾರಿನೇಟ್ ಮಾಡಿ ಎಷ್ಟೊತ್ತು ಇಡಬೇಕಾಗುತ್ತೆ ಚಿಕನ್? ಹಾಫ್ ಆನ್ ಅವರ್ ಇಟ್ಟರೆ ಸಾಕಲ್ಲ? ಅರ್ಧ 1 ಗಂಟೆ ಇಟ್ಟರೆ ಚಿಕನ್ ಒಳ್ಳೆ ಟೆಂಡರ್ ಆಗಿ ಒಳ್ಳೆ ಫ್ಲೇವರ್ ಕೊಡ್ತದೆ. ಮೊಸರು ಅಂತ ಹಾಕ್ಬೇಕಂತ ಇಲ್ಲ ಅಲ್ಲ? ಮೊಸರು ಬೇಡ. ಇದು ನಮ್ದು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಚಿಕನ್ ಗೀ ರೋಸ್ಟ್ ತರನೇ ಒಂದು ಬಿರಿಯಾನಿ. ಸೊ ಹೀಗೆ ನಾವು ಮನೇಲಿ ಕೂತ್ಕೊಂಡಾಗ ಗೀ ರೋಸ್ಟ್ ನೆನ್ಪು ಬಂತು. ಗೀ ರೋಸ್ಟಿಗೆ ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಮಾಡಿ ಓಕೆ ಬಿರಿಯಾನಿ ಟ್ರೈ ಮಾಡೋದು, ಅದನ್ನ ಮಾಡಿದೆ ಮನೆಯಲ್ಲಿ, ಚಲೋ ಆಯ್ತು. ಇವತ್ತು ನೀವು ನೋಡಿ, ನಿಮ್ಗೂ ಮಾಡಿ ಕಾಣಿಸ್ತೀವಿ, ನೀವು ಮಾಡಿ ಮನೆಯಲ್ಲಿ ಚಲೋ ಆಗ್ತದೆ. ಮತ್ತು ನಮ್ಗೆ ಹೇಳಿ, ಕಮೆಂಟ್ ಮಾಡಿ ಹೇಳಿ ಕಡೆಗೆ. ಸೊ ಈಗ ಇದು ನಿಮ್ದು ಚಿಕನ್ ಗೀ ರೋಸ್ಟ್ ಬಿರಿಯಾನಿ ನಿಮ್ದೇ ರೆಸಿಪಿ, ಬೇರೆ ಯಾವ್ದು ಓನ್ ರೆಸಿಪಿ? ಫ್ಯೂಷನ್ ಮಾಡಿದ್ದೀನಿ. ಫ್ಯೂಷನ್ ಫುಡ್ ಮಾಡೋದು ಸ್ವಲ್ಪ ಎರಡು ಫುಡ್ ಮಿಕ್ಸ್ ಮಾಡಿ ಏನಾದ್ರು ಬೇರೆ ಫ್ಲೇವರ್ ಬರ್ತದ ನೋಡು, ಆದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಇದು ರಜತ್ ಅವರ ಓನ್ ರೆಸಿಪಿ, ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಎಕ್ಸ್ಕ್ಲೂಸಿವ್. ಇವತ್ತು ನಮ್ಗೆ ರಜತ್ ಅವರ ಚಿಕನ್ ಗೀ ರೋಸ್ಟ್ ಬಿರಿಯಾನಿ ನಿಮ್ಗೋಸ್ಕರ. ನೋಡ ಹೇಗಾಗತ್ತೆ ಅಂತ. ನಾನು ಇಲ್ಲಿ ತನಕ ತಿಂದಿಲ್ಲ ಚಿಕನ್ ಗೀ ರೋಸ್ಟ್ ಬಿರಿಯಾನಿ, ಇವತ್ತು ನಾ ಫಸ್ಟ್ ಟೈಮ್ ತಿಂತಾ ಇರೋದು. ಹೇಗಾಗ್ತದೆ ನೋಡೋಣ. ಮತ್ತೆ ಈಗ ಮೆಣಸನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋದಲ್ಲ? ಮೆಣಸು ಮತ್ತು ಕೊತ್ತಂಬರಿ. ಓಕೆ, ಇದಕ್ಕೆ ಮತ್ತೆಂತ ಹಾಕ್ಲಿಕ್ಕಿಲ್ಲ? ಫೈನ್ ಪೇಸ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಫೈನ್ ಪೇಸ್ಟ್ ಅಲ್ಲ? ಓಕೆ, ಈಗ ಇದನ್ನ ಫೈನ್ ಪೇಸ್ಟ್ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಳ್ಳಿ, ತುಂಬಾ ನೀರು ಹಾಕೋಬೇಡಿ. ಹೌದು. ಓಕೆ, ಇಷ್ಟು ಫೈನ್ ಆಗಿ ಪೇಸ್ಟ್ ಆದ್ರೆ ಒಳ್ಳೆ ಆಗ್ತದೆ. ಈಗ ಚಿಕನ್ ಬಿರಿಯಾನಿ ಮಾಡಕ್ಕೆ ಚಿಕನ್ ಗೀ ರೋಸ್ಟ್ ನ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಈಗ ಫಸ್ಟ್ 2 ಸ್ಪೂನ್ ಇದಕ್ಕೆ ಶುದ್ಧ ಮನೇಲೆ ತಯಾರಿಸಿದ ತುಪ್ಪ. 5-6 ಸ್ಪೂನ್ ಬೇಕಾ? ಸೂಪರ್. ಮೆಣಸು ಒಳ್ಳೆ ಫ್ರೈ ಆಗ್ಬೇಕು. ಓಕೆ, ಗೀ ರೋಸ್ಟ್ ಅಲ್ವಾ? ಕರೆಕ್ಟ್. ತುಪ್ಪದಲ್ಲಿ ಮಾಡುವಂತದ್ದು. 5-6 ಸ್ಪೂನು ಇದಕ್ಕೆ ತುಪ್ಪ ಹಾಕೊಳ್ಳಿ. ತುಪ್ಪ ಆದ್ಮೇಲೆ ಇದಕ್ಕೆ 2-3 ಹಸಿಮೆಣಸು. ಇದಕ್ಕೆ ಈಗ ನಾವು ಈಗಷ್ಟೇ ತಯಾರಿಸ್ಕೊಂಡಿರುವಂತ ರೆಡ್ ಚಿಲ್ಲಿ ಪೇಸ್ಟ್, ರೆಡ್ ಚಿಲ್ಲಿ ಮತ್ತೆ ಕೊರಿಯಂಡರ್ ಹಾಕಿ ತಯಾರಿಸ್ಕೊಂಡಿರುವಂತ ಪೇಸ್ಟ್. ಸಖತ್ತಾಗಿ ರೆಡ್ ಆಗಿ ಬಂದಿದೆ, ಒಳ್ಳೆ ಕಲರ್ ಕೊಟ್ಟಿದೆ. ಇದು ಹಾಕಿ ಒಂದು 4 ಸ್ಪೂನ್ ಬೇಕಲ್ಲ? ಒಳ್ಳೆ ಫೈನ್ ಪೇಸ್ಟ್ ಮಾಡಕ್, ಒಳ್ಳೆ ಫ್ರೈ ಮಾಡಬೇಕು.
ಸ್ವಲ್ಪ ಸ್ವೀಟ್ನೆಸ್ ಹೊರಗೆ ಬರಬೇಕು. ಈಗ ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಪೇಸ್ಟ್ ಆಗ್ಲಿಕ್ಕೆ ಒಂದು ಎಷ್ಟೊತ್ತು ಆಗ್ತದೆ ಆಲ್ಮೋಸ್ಟ್? ಇದು ಬೇಕು, ಇದೊಂದು 5 ರಿಂದ 10 ನಿಮಿಷ ಆದ್ರೂ ನೀವು ಒಳ್ಳೆ ಫ್ರೈ ಮಾಡಿ ಸೌತೆ ಮಾಡ್ತಾ ಇರ್ಬೇಕು. ಆ ತುಪ್ಪ ಫ್ಲೇವರ್ ಹಾಗೆ ಈಗ ಸಖತ್ತಾಗಿ ಬರ್ತಾ ಉಂಟು. ಲೆವೆಲ್ ಹೇಗಿರ್ತದೆ ಅಂದ್ರೆ ಮೈಲ್ಡ್ ಸ್ಪೈಸಿ, ತುಪ್ಪ ಮತ್ತೆ ಹಸಿಮೆಣಸು ಚಿಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ರೆ ಸಕ್ಕರೆ. ಓಕೆ, ಸ್ಪೈಸ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ನಾನ್ ವೆಜ್ಗೆ ಇಲ್ಲಿ ತನಕ ನಾನು ಸಕ್ಕರೆ ಹಾಕಿದ್ದೆಲ್ಲ ನಾನು ಇಲ್ಲಿ ತನಕ ನೋಡಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅದೊಂದು ಸ್ಪೈಸಿಗೆ ಒಂದು ಸ್ವಲ್ಪ ಒಂದು ಸ್ವೀಟ್ ಟೆಕ್ಸ್ಚರ್ ಆಗಿ ಓಕೆ, ಮಜಾ ಬರ್ತದೆ. ಇದೀಗ ನಿಮ್ದು ಖುದ್ದು ರೆಸಿಪಿ ಆಗಿರೋದ್ರಿಂದ ಫಸ್ಟ್ ಟೈಮ್ ಇದನ್ನ ಮಾಡಿದಾಗ ಮನೇಲೆಲ್ಲ ಇದನ್ನ ಹೇಗೆ ರಿಯಾಕ್ಷನ್ ಕೊಟ್ಟರು ಫಸ್ಟ್ ಟೈಮ್? ಫಸ್ಟ್ ಟೈಮ್ ಇದು ಮಾಡಿದ್ದು ಮನೇಲಲ್ಲ, ಬೆಂಗಳೂರಲ್ಲಿ ನಾವು ಜಾಬಿಗೆ ಇರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಮಾಡಿದಾಗ ಹಿಂಗೆ ಒಂದು ಗೀ ರೋಸ್ಟ್ ಬಿರಿಯಾನಿ ಮಾಡೋಣ ಅಂತ ತಲೆಯಲ್ಲಿ ಬಂತು. ಮಾಡಿದೆ, ಒಳ್ಳೇದಾಯ್ತು, ಎಲ್ರಿಗೂ ಇಷ್ಟ ಆಯ್ತು. ಪರ್ಸನಲಿ ನನಗೆ ಭಾರಿ ಇಷ್ಟ ಆಯ್ತು. ಸೊ ಅವಾಗ ಮಾಡಿ ಯಾವ ಮನ್ಸು ಬಂದಾಗ ಮಾಡುತ್ತೆ ಮತ್ತು ತಿಂದು ಆರಾಮಾಗಿ. ಇದು ನಿಮ್ದು ರೆಸ್ಟೋರೆಂಟ್ ಮೆನ್ಯೂಲ್ ಉಂಟಾ ಇದು? ಇಲ್ಲ, ಸದ್ಯದಲ್ಲಿ ಇಲ್ಲ, ಆದ್ರೆ ಒಂದು ಕೆಲವು ತಿಂಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು. ಓಕೆ, ಮಾಡಿದಾಗ ನಮ್ದು ಚಾನೆಲ್ ಇದೆ 1 Hour Blenders, ಅದರಲ್ಲಿ ನಮ್ದು ಫಾಲೋ ಮಾಡಿ, ನಮ್ಗೆ ಎಲ್ಲ ಅಪ್ಡೇಟ್ ಆಗ್ತಾ ಇರ್ತೀವಿ. 1 Hour ಬಗ್ಗೆ, ನಮ್ಮ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ಅಪ್ಡೇಟ್ ಆಗ್ತಾ ಇರ್ತೀವಿ. ಓಕೆ, ಸೂಪರ್. ನಿಮ್ಗೆಲ್ಲ ಮಾಹಿತಿಗಳು ಸಿಗ್ತದೆ ಅದರಲ್ಲಿ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ 1 Hour Blenders ಅಂತ. ಅದರಲ್ಲಿ ಚಿಕನ್ ಗೀ ರೋಸ್ಟ್ ಬಿರಿಯಾನಿ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾರೋ ಅವಾಗ ಅನೌನ್ಸ್ ಮಾಡೇ ಮಾಡ್ತಾರೆ. ಸೊ ಅವ್ರ ಚಾನಲ್ ಫಾಲೋ ಮಾಡಿ ರೆಗ್ಯುಲರ್ ಅಪ್ಡೇಟ್ಗೋಸ್ಕರ. ಈಗ ಒಂದು ಸ್ಪೂನ್ ಉಪ್ಪು ಹಾಕಿ, ಅದು ಉಪ್ಪು ರುಚಿಗದಷ್ಟಕ್ಕೆ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ ಪ್ರಕಾರ ಮನೇಲಿ ನೀವು ಉಪ್ಪು ಹಾಕ್ಬೋದು. ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾವು ಚಿಕನ್ ಹಾಕೊಳ್ಳುವಲ್ಲ? ಚಿಕನ್ ಹಾಕೋಣ. ಓಕೆ, ಡನ್. ಚಿಕನ್ ಈಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮೇಲೆ ಮ್ಯಾರಿನೇಟ್ ಆಗಿದೆ. ಇದನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಫ್ರೈ ಮಾಡಕ್ ಬೇಡ ಅಲ್ಲ? ಕುಕ್ ಆಗ್ಬೇಕು. ಒಂದೆಷ್ಟೊತ್ತು? ಜಾಸ್ತಿ ಬೇಡ, ಕಮ್ಮಿ, ಒಂದು 10 ನಿಮಿಷ. 10 ನಿಮಿಷ ಆಗ್ತದಲ್ಲ? ಹೈ ಫ್ಲೇಮ್, ಲೋ ಫ್ಲೇಮ್? ಯಾವಾಗಲೂ ಲೋ ಫ್ಲೇಮ್ ಮೇಲೆ ಮಾಡಬೇಕು. ಓಕೆ, ಈಗ ಚಿಕನ್ ಆಗುವಷ್ಟರಲ್ಲಿ ನೆಕ್ಸ್ಟ್ ನಾವು ಒಂದು ಈರುಳ್ಳಿನ ಕೂಡ ಫ್ರೈ ಮಾಡ್ಕೊಳ್ಳೋಣ ಅಲ್ಲ, ಡೀಪ್ ಫ್ರೈ. ಸೊ ಚಿಕನ್ ಬಿರಿಯಾನಿಗೆ ಇದು ಒಂಥರ ಮೇನ್ ಅಲ್ಲ? ಚಿಕನ್ ಬಿರಿಯಾನಿನೇ ಅಲ್ಲ ಅದು. ಅಲ್ಲ, ಫ್ರೈಡ್ ಆನಿಯನ್ ಇರಲೇಬೇಕು. ಫ್ರೈಡ್ ಆನಿಯನ್ ಅಲ್ಲ? ನಾನೊಂದು 2 ಬಿರಿಯಾನಿ ಟ್ರೈ ಮಾಡಿದೆ, ಬಟ್ ಫ್ರೈಡ್ ಆನಿಯನ್ ಹಾಕಿರ್ಲಿಲ್ಲ. ಫ್ರೈಡ್ ಆನಿಯನ್ ಬೇಕೇ ಬೇಕು. ಆನಿಯನ್ ಒಳ್ಳೆ ಗೋಲ್ಡನ್ ಕಲರ್ ಫ್ರೈ ಆಗಿದೆ, ಸೊ ತೆಗೆದು ಬಿಡೋಣ. ಈಗ ಚಿಕನ್ ಆಲ್ಮೋಸ್ಟ್ ಒಂದು 75% ಬೆಂದಿದೆ ನೋಡಿ. ಚೆನ್ನಾಗಿ ಕಲರ್ ಕೂಡ ಬರ್ತಾ ಇದೆ, ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಉಂಟು. ಇದಕ್ಕೆ ನಾವು ಫ್ರೈಡ್ ಆನಿಯನ್ಸ್ ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಒಂದು ಚಿಕನ್ ಮಸಾಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕಡೆ ಸೀದಾ ಚಿಕನ್ ದಮ್ಮಿಗೆ ಹಾಕೋದು. ಚಿಕನ್ ಎವರೆಸ್ಟ್ ಚಿಕನ್ ಮಸಾಲ, ಸುಹಾನ. ನಾವು ಮನೆಯಲ್ಲಿ ಚಿಕನ್ ಎವರೆಸ್ಟ್ ಯೂಸ್ ಮಾಡ್ತೇವೆ. ಯಾವ್ದು ಬೆಟರ್ ನಿಮ್ಗೆ? ಹಂಗಲ್ಲ, ಎರಡೂ ಒಳ್ಳೆ ಕಂಪನಿನೇ. ಆಮೇಲೆ ಚಿಕನ್ ಎವರೆಸ್ಟ್ ಮಸಾಲೆ ಮೇಲಲ್ಲ, ಯಾವಾಗಲೂ ಮಾಡೋರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಓ ಮೈ ಗಾಡ್. ಚಿಕನ್ ರೆಡಿ ಆಗಿದೆ ನೋಡಿ. ಸೈಡ್ಗೆಲ್ಲ ತುಪ್ಪ ಬಿಟ್ಕೊಂಡಿದೆ, ಚೆನ್ನಾಗಿ ಫ್ಲೇವರ್ ಕೂಡ ಬರ್ತಾ ಉಂಟು. ಈಗ ಗ್ಯಾಸ್ನ ಆಫ್ ಮಾಡಿ ಚಿಕನ್ನ ಸೈಡಿಗೆ ಇಟ್ಟು ನಾವು ರೈಸ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನೀರು ಆಲ್ಮೋಸ್ಟ್ ಕುದೀತಾ ಬಂತು. ಇದಕ್ಕೆ ಈಗ ನಾವು ನೆನೆಸ್ಕೊಂಡಿರೋ ರೈಸ್ನ ಹಾಕೊಳ್ಳೋಣ. ರೈಸ್ನ ಮಿನಿಮಮ್ 1 ರಿಂದ 2 ಗಂಟೆ ನೀರಲ್ಲಿ ನೆನೆಸ್ಕೊಳ್ಳಿ, ಅವಲೇ ಚೆನ್ನಾಗಿ ಬರುತ್ತೆ. ಹೌದು, ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೇವೆ ನಾವಿಲ್ಲಿ. ಈಗ ಚಿಕನ್ ಬಿರಿಯಾನಿಗೆ ಯಾವ ರೈಸ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಬಟ್ ಬಾಸ್ಮತಿ ರೈಸ್ ಬೆಸ್ಟ್ ಸೂಟ್, ಒಳ್ಳೆ ಆಗ್ತದೆ. ಬಟ್ ಕೆಲವರಿಗೆ ಬಾಸ್ಮತಿ ರೈಸ್ ಇಷ್ಟ ಆಗುದಿಲ್ಲ, ಹಾಗಾಗಿ ನಾರ್ಮಲ್ ರೈಸ್ ಯೂಸ್ ಮಾಡ್ತಾರೆ. ಈಗ ಚಿಕನ್ಗೆ ದಮ್ ಕೊಡಬೇಕು, ಹಾಗಾಗಿ ಫಸ್ಟ್ ಈಗ ನಾವು ಒಂದು ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಂಡಿರುವ ಚಿಕನ್ನ ಹಾಕೊಳ್ಳೋಣ. ಚಿಕನ್ ಅಂತೂ ಘಮ 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 ಅಂತ ಇದೆ. ನನಗಂತೂ ಈಗ ತಿನ್ನೋ ತನಕ ಫುಲ್ ಆಂಗ್ಸೈಟಿ ಆಗ್ತಾ ಉಂಟು. ಓಕೆ, ಈಗ ಗೀ ರೋಸ್ಟ್ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಮೇನ್ ಸ್ಟೆಪ್ಪು ಇದಕ್ಕೆ ದಮ್ ಕೊಟ್ಕೊಳ್ಳೋದು. ದಮ್ ಕೊಡೋಕ್ಕೆ ನಮಗೆ ಫಸ್ಟ್ ಇದು ಒಂದು ಪ್ಯಾನ್ ಇಟ್ಕೋಬೇಕು.
ಪ್ಯಾನ್ನ ಪ್ರೀ ಹೀಟ್ ಮಾಡಿ ಆದ್ಮೇಲೆ ಸ್ವಲ್ಪ ಹೀಟ್ ಮಾಡ್ಕೊಂಡು ಆದ್ಮೇಲೆ ಅದ್ರ ಮೇಲೆ ಪಾತ್ರನ ಇಟ್ಟು ಅದರಲ್ಲಿ ಬಿರಿಯಾನಿ ಮಾಡುವಂಥದ್ದು. ಈ ತರ ಮಾಡಿದ್ರೆ ಚೆನ್ನಾಗಿ ಚಿಕನ್ ಕೆಳಗಡೆ ಚೆನ್ನಾಗಿ ಸುಟ್ಟೋಗುದಿಲ್ಲ, ಚಾನ್ಸ್ ಇರೋದಿಲ್ಲ. ಸೊ ಈಗ ಕೆಳಗಡೆ ಪ್ಯಾನ್ ಹೀಟ್ ಆದ್ಮೇಲೆ ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೇವೆ. ಈ ಪಾತ್ರೆ ಸ್ವಲ್ಪ ಪ್ರೀ ಹೀಟ್ ಆದ್ಮೇಲೆ ರೈಸ್ ರೆಡಿ ಆಗ್ತಾ ಉಂಟಲ್ಲ, ಚಿಕನ್ ಆಲ್ರೆಡಿ ಹಾಕಿದ್ದೇವೆ ಇದರಲ್ಲಿ. ಚಿಕನ್ ಆಲ್ರೆಡಿ ಇದರಲ್ಲಿದೆ ನೋಡಿ. ಸೊ ಇದೀಗ ಸ್ವಲ್ಪ ಪ್ರೀ ಹೀಟ್ ಆದ್ಮೇಲೆ ಈ ಕಡೆ ರೈಸ್ ಕೂಡ ರೆಡಿ ಆಯಿತು, ರೆಡಿ ಆಗಿದೆ ಅಲ್ಲ. ಈಗ ಈ ರೈಸ್ನ ತಗೊಂಡು ಈ ಪಾತ್ರೆಗೆ ಹಾಕಿ ಎಷ್ಟೊತ್ತು ದಮ್ ಕೊಡ್ಬೇಕಾಗ್ತದೆ? 10-15 ನಿಮಿಷ ನೋಡ್ತಾ ಇರಿ. ಆದ್ರೆ 10-15 ನಿಮಿಷ ತನಕ ಆರಾಮಾಗಿ ಕೊಡ್ಬೋದು. 70% ಕುಕ್ ಆಗಿದೆ. ಸೊ 70 to 80% ಕುಕ್ ಮಾಡಿ ರೈಸ್ ಒಂದು ಸೀದಾ ದಮ್ಮಿಗೆ ಹಾಕ್ಬಿಡಿ. 20% ದಮ್ಮಿಗೆ ಹಾಕಿದಾಗ ಕುಕ್ ಆಗಿ ಒಳ್ಳೆ ಫ್ಲೇವರ್ ಬಿಡ್ತದೆ. ದಮ್ ಕೊಟ್ಲಿಕ್ಕೆ ಇದ್ರ ಮೇಲೆ ಯಾವ್ದಾದ್ರು ಒಂದು ತುಂಬಾ ಭಾರವಾಗಿರೋ ಒಂದು ವಸ್ತು ಇಡಬೇಕಾಗ್ತದೆ. ನಮ್ಮಲ್ಲಿ 2 ಕಲ್ಲುಂಟು, ಈ ಕಲ್ಲನ್ನ ಇಟ್ಟಿದ್ದೇವೆ. ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಅದನ್ನ ಕೂಡ ಇಡ್ಬೋದು. ಯಾಕಂದ್ರೆ ಈ ಗ್ಯಾಪ್ ಇಂದ ಯಾವ್ದೇ ಕಾರಣಕ್ಕೂ ಅದು ದಮ್ ಹೊರಗಡೆ ಹೋಗ್ಬಾರ್ದು ಅಂತ ಫುಲ್ ಕ್ಲೋಸ್ ಮಾಡ್ತಾರೆ. ಮತ್ತೊಂದು ಟೆಕ್ನಿಕ್ ಕೂಡ ಯೂಸ್ ಮಾಡ್ತಾರೆ. ಅದು ಗೋಧಿ ಹಿಟ್ಟನ್ನು ಇದು ಮಾಡಿ, ಸುಮ್ಮನೆ ಗೋಧಿ ಹಿಟ್ಟು ವೇಸ್ಟ್ ಮಾಡೋದು ಬೇಡ. ಸೊ ಇದು ಸಾಕು, ನೋ ಪ್ರಾಬ್ಲಮ್. ಈಗ ಇದು ಒಂದು ಎಷ್ಟೊತ್ತು ದಮ್ ಕೊಡ್ಬೇಕಾಗ್ತದೆ ನಾವೀಗ? ಸೊ ನಾವೀಗ ಒಂದು 10 ಮಿನಿಟ್ಸ್ ಓಕೆ. ಮಿಡ್ಲಲ್ಲಿ ಮತ್ತೆ ನೋಡ್ಬೇಕಂತಲ್ಲ, ಮುಟ್ಟಬಾರ್ದು. ಮತ್ತೆ ಒಂದ್ಸತಿ ದಮ್ ಹಾಕ್ಬಿಟ್ರೆ ದಮ್ ಆದ ನಂತರ ಓಪನ್ ಮಾಡ್ಬೇಕು. ಸೊ ರಜತ್ ಅವರು ನಮ್ಮ ಮನೆಗೆ ಬಂದು ಈಗ ಚಿಕನ್ ಗೀ ರೋಸ್ಟ್ ದಮ್ ಬಿರಿಯಾನಿನ ಮಾಡಿಕೊಟ್ರು. ಈಗ ರೆಡಿ ಆಗ್ತದೆ, 10 ನಿಮಿಷ ರೆಡಿ ಆಗುತ್ತೆ. ಸೊ ಅದಾದ್ಮೇಲೆ ಹೇಗಾಯ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಾನೀಗ ತುಂಬ ವೇಟ್ ಮಾಡ್ತೇನೆ, ನನಗೆ ತುಂಬ ಆಂಗ್ಸೈಟಿ ಶುರು ಆಗುಂಟು, ಹೇಗಾಗುಂಟು ನೋಡಲಿಕ್ಕೆ. ಚಿಕನ್ ಆಲ್ರೆಡಿ ಚೆನ್ನಾಗಿತ್ತು, ಈಗ ನೋಡಿ ಇವತ್ತು ಅಂತ. ಸೊ ಈಗ ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ನಾವೀಗ ದಮ್ ಕೊಟ್ಟಿದ್ದೇವೆ. ಈಗ ರೆಡಿ ಆಗಿದೆ ಬಿರಿಯಾನಿ. ಈಗ ಲಿಡ್ ಓಪನ್ ಮಾಡೋಣ. ನೋಡಿ ಕುಕ್ ಆಗಿದೆ. Now chicken ghee roast biryani is ready. So Shishir ಅವರೇ, ಚಿಕನ್ ಗೀ ರೋಸ್ಟ್ ಬಿರಿಯಾನಿ ತಿನ್ನಿ ಮತ್ತು ರೇಟಿಂಗ್ ಕೊಡಿ. ರಜತ್ ನಾಗವೇಕರ್ ಅವರ ಸ್ಪೆಷಲ್ ಚಿಕನ್ ಗೀ ರೋಸ್ಟ್ ಬಿರಿಯಾನಿ ರೆಡಿ ಆಗಿದೆ. ಈಗ ಇದನ್ನ ತಿಂದು ಹೇಗಾಗಿದೆ ಅಂತ ನಿಮ್ಗೆ ಹೇಳ್ತೇನೆ. ಪ್ರಾಪರ್ ಆಗಿ ಎಲ್ಲ ಕುಕ್ ಆಗಿದೆ ತರ ಕಾಣಿಸ್ತಾ ಉಂಟೆಲ್ಲ. ಚಿಕನ್ ರೈಸ್ ರಿವ್ಯೂ ಸಕಲ್ ಕ್ರೇಜಿ ಆಗಿದೆ ಮಾತ್ರ. ಸೀರಿಯಸ್ಲಿ ಆ ಖಾರ ಆಮೇಲೆ ಆ ಗೀ ರೋಸ್ಟ್, ಆ ಸ್ವೀಟ್ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ಕರೆಕ್ಟಾಗಿ ಪ್ರಾಪರ್ ಆಗಿ ಕುಕ್ ಆಗಿದೆ. ಒಂದ್ಸಲ ಪೀಸ್ ಟೇಸ್ಟ್ ಮಾಡಿ ನೋಡ್ತಾನೆ. ಅಲ್ಟಿಮೇಟ್, ಸಾಕಾಗಿದೆ. ನೀವು ಮತ್ತೆ ಟ್ರೈ ಮಾಡಲೇಬೇಕು, ಸಾಕಾಗಿದೆ ಗುರು. ಇದು ನೀವು ರೆಸ್ಟೋರೆಂಟ್ ಅಲ್ಲಿ ಆದಷ್ಟು ಬೇಗ ಇದನ್ನ ಇನ್ಕ್ಲೂಡ್ ಮಾಡಲೇಬೇಕು. ಇದಕ್ಕೆ ತಿಂದೋರು ಮಾತ್ರ ಫ್ಯಾನ್ ಆಗಿಬಿಡ್ತಾರೆ. ಸಾಕಾಗಿದೆ. ಅಲ್ಟಿಮೇಟ್. ಹೌದು, ಮಂಡೇ ರೆಸ್ಟೋರೆಂಟ್ ಕ್ಲೋಸ್ ಇರುತ್ತೆ. ಸೊ ಇವತ್ತು ನಾನು ಆಕ್ಚುಲಿ ರೆಸ್ಟೋರೆಂಟ್ ಅನ್ನು ಹೋಗಿದ್ದೆ ಅಲ್ಲೇ ಮಾಡೋದಂತೆ, ಬಟ್ ಅವ್ರ ಮನೆಗೆ ಹೋಗಿ ಮನೇಲೇ ಮಾಡೋಣ, ಸ್ವಲ್ಪ ಹೋಮ್ಲಿ ಫೀಲ್ ಬರುತ್ತೆ ಅಂದ್ರು. ಅದಕ್ಕೆ ನಮ್ಮ ಮನೆಗೆ ಬಂದು ನನಗೆ ಅವ್ರು ಸಖತ್ತಾಗಿರೋ ಸ್ಪೆಷಲ್ ಚಿಕನ್ ಗೀ ರೋಸ್ಟ್ ಹೈದರಾಬಾದಿ ಬಿರಿಯಾನಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಜತ್. ಆಯ್ತಾ, ಇದನ್ನ ನೀವು ನಿಮ್ ರೆಸ್ಟೋರೆಂಟ್ ಆದಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡಿ ಅಪ್ಡೇಟ್ ಕೊಡಿ. ವೇಟ್ ಮಾಡ್ತಾ ಇರ್ತಾರೆ. ಇದನ್ನ ತಿಂದವ್ರು ಮಾತ್ರ ಕ್ರೇಜಿ. ಟ್ರೈ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇದೆ ಹೊನವರ್ ಬೆಂಡರ್ ಅಂತ, ಮತ್ತೆ ನಮ್ಮ ಚಾನಲ್ ಕೂಡ ಶೆಟ್ಟೀಸ್ ಫುಡ್ ವೆಂಚರ್ ಅಂತ. ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನಿಮಗೆ ಹೆಚ್ಚಿನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಸಂಡೇ ಈ ಬಿರಿಯಾನಿನ ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.